ರಾಮ ಭಕ್ತರಿದ್ದಂಥ ರೈಲಿಗೆ ಬೆಂಕಿ ಹಚ್ತೀವಿ ಅನ್ನೋ ಬೆದರಿಕೆ ಹಾಕಿದಂಥ ವಿಚಾರಕ್ಕೆ ಯಾವ ಬೆದರಿಕೆಗೂ ಕೂಡ ಹಿಂದೂ ಸಮಾಜ ಹೆದರಲ್ಲ ಬೆದರಲ್ಲ ಅಂತ ಬಳ್ಳಾರಿಯಲ್ಲಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಕಿಡಿಕಾರಿದ್ದಾರೆ. ರಾಜಕೀಯ ದುರುದ್ದೇಶ, ಎಲೆಕ್ಷನ್ ಹಿನ್ನೆಲೆ ಈ ರೀತಿಯ ಘಟನೆಯಾಗಿದೆ. ಈ ಕೇಸನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೋಬೇಕು. ಗೋಧ್ರಾ ಮಾದರಿಯಲ್ಲಿ ಕೆಲವರು ಪಿತೂರಿಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯಿಸಿದ್ದಾವೆ. ಈ ಬಗ್ಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ನಡೆದಂತ ಅಯೋಧ್ಯ ರಾಮ ಭಕ್ತರು ಇರುವಂತ ಟ್ರೈನ್ಗೆ ಬೆಂಕಿ ಹಚ್ಚುತ್ತೇವೆ ಅನ್ನುವಂಥ ಕಿಡಿಗೇಡಿ ಹೇಳಿಕೆಯಿಂದ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಒಂದ್ ಕಡೆ ಬಳ್ಳಾರಿಯಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಒಂದು ಘಟನೆಯನ್ನು ವಿರೋಧಿಸ್ತಿರುವಂಥದ್ದು. ಸಾಕಷ್ಟು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಬಿಜೆಪಿ ಜಿಲ್ಲಾ ಘಟಕದಿಂದಲೂ ಕೂಡ ಈ ಒಂದು ಘಟನೆಯನ್ನ ವಿರೋಧವನ್ನ ಮಾಡ್ತಿರುವಂಥದ್ದು. ಜೊತೆಗೆ ಚುನಾವಣಾ ಮುನ್ನವೇ ಈ ಥರ ಕೃತ್ಯಗಳನ್ನು ಮಾಡೋಕೆ ಈಗಾಗಲೇ ಸಂಚು ರೂಪಿಸಲಾಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಿರುವಂಥದ್ದು. ನನ್ನ ಜೊತೆಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಅವರು ಇರುವಂಥದ್ದು, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಟ್ರೈನನ್ನು ನಿಲ್ಲಿಸಿ ಅಲ್ಲಿ ಬೆಂಕಿ ಹಚ್ಚುತ್ತೇವೆ ಅನ್ನುವಂಥ ಒಂದು ಹೇಳಿಕೆ, ಅದು ರಾಮ ಭಕ್ತರು ಇರುವಂಥ ಟ್ರೈನ್ಗೆ, ಇದೊಂದು ಕಡೆ ಗೋಧ್ರಾ ಹತ್ಯಾಕಾಂಡವನ್ನೇ ನೆನಪಿಸುತ್ತಾ ಹೇಗೆ ಅಂತ ಸರ್? ನಿನ್ನೆ ಕೆಲವರು ಮೂರ್ಖರು ಮಾಡ್ತಾ ಇರುವಂಥ ಕೆಲಸ ಇದು. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೇರೆ ದಾರಿ ಇಲ್ಲ. ಇದನ್ನು ಪಿತೂರಿ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಇದರದ್ದು ಕುತಂತ್ರಗಳನ್ನು ನಡೀತಾ ಇದೆ. ಬೋಗಿ ನಂಬರ್ 2ರಲ್ಲಿ ನಡೆದಂಥ ಘಟನೆ ಇದು. ನಿನ್ನೆ ರಾತ್ರಿನೇ ಒಂದಿಷ್ಟು ಜನರ ಜೊತೆಗೆ ನಾನು ಮಾತುಕತೆ ಮಾಡಿದೆ. ಯಾರು ರಾಮ ಭಕ್ತರು ಅಯೋಧ್ಯ ದರ್ಶನ ಮುಗಿಸ್ಕೊಂಡು ಅವ್ರವ್ರ ಊರುಗಳಿಗೆ ಹೋಗ್ತಾ ಇದ್ರು, ಅಲ್ಲಿ ಕೆಲವರು ವಾಂಟೆಡ್ಲಿ ಈ ರೀತಿಯ ಹೇಳಿಕೆಗಳನ್ನು ಹೋಗಿ ನಾವು ಬೆಂಕಿ ಹಚ್ಚುತ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಕಳೆದ ಬಾರಿಗೆ ಅಯೋಧ್ಯ ರಾಮ ಮಂದಿರದಲ್ಲಿ ಏನಾದರೂ ಉದ್ಘಾಟನೆ ಆದರೆ ಗೋಧ್ರಾ ಘಟನೆ ಮತ್ತೊಮ್ಮೆ ನಡೀತದೆ ಅನ್ನೋಂಥ ನೆನಪನ್ನು ಹರಿಪ್ರಸಾದ್ ಅವರು, ಕಾಂಗ್ರೆಸ್ಸಿನ ಲೀಡ್ರು, ಇದನ್ನು ನೆನಪು ಮಾಡಿಕೊಟ್ಟಿದ್ರು ನನಗೆ. ಅವತ್ತಿನ ಹರಿಪ್ರಸಾದ್ ಅವರು ಹೇಳಿರುವಂಥ ಹೇಳಿಕೆ ಮತ್ತು ಇವತ್ತಿನ ನಿನ್ನೆ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ರೈಲ್ವೆ ಸ್ಟೇಷನ್ ನಡೆದಿರುವಂಥ ಜಿಲ್ಲೆಯಲ್ಲಿ ನಾನು ನೋಡ್ತಾ ಇದ್ದರೆ ಇದಕ್ಕೊಂದು ಸಾಮ್ಯತೆ ಕಾಣ್ತಾ ಇದೆ ನನಗೆ. ಯಾಕೆ ಅಂತ ಹೇಳಿದ್ರೆ, ನೀವೇನಾದರೂ ಈ ಬೋಗಿಯಲ್ಲಿ ಇರುವಂಥ ರಾಮ ಭಕ್ತರು ನಾನು ಬೆಂಕಿ ಹಚ್ಚುತ್ತೀನಿ ಅನ್ನೋಂಥ ಒಬ್ಬ ಮುಸ್ಲಿಂ ವ್ಯಕ್ತಿ ಆಗಿರುವಂಥ ಅನಾಮಿಕರು ಗಡ್ಡ ಬಿಟ್ಟಿದ್ದಾರೆ, ಟೋಪಿ ಇಟ್ಕೊಂಡಿದ್ದಾರೆ, ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇದನ್ನು ಹೇಳಿದ ತಕ್ಷಣ 5-6 ನಿಮಿಷ ಕೆಳಗಡೆ ಬರೋದ್ರೊಳಗೆ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರ ಗಮನಕ್ಕೆ ತೊಗೊಂಬಂದಿದ್ದಾರೆ. ಅಲ್ಲಿ CCTVಯಲ್ಲಿ ಕ್ಯಾಮ್ರಾದಲ್ಲಿ ಕೂಡ ನೋಡಿ 3 ಜನನ ಪತ್ತೆ ಹಚ್ಚಿ 3 ಜನ ಅರೆಸ್ಟ್ ಕಸ್ಟಡಿಗೆ ತೊಗೊಂಡಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಇರಲಿ. FIR ಆಗಿದೆ. ಆದರೆ ಇದನ್ನು ತನಿಖೆ ಶುರು ಮಾಡಬೇಕು. ಇದರದ್ದು ಮೂಲ ಎಲ್ಲಿದೆ ಅನ್ನೋದನ್ನ ಕೈಗೆ ತಗೋಬೇಕು. ಸರ್, ಒಂದು ಕಡೆ ಇವತ್ತು ಸದನದಲ್ಲೂ ಕೂಡ ಈ ವಿಚಾರವನ್ನು ಕೋಟಾ ಶ್ರೀನಿವಾಸ ಏನು ಚರ್ಚೆಗೆ ತಂದರು. ಆದರೂ ಕೂಡ ಎಲ್ಲೊಂದು ಕಡೆ ಕಾಂಗ್ರೆಸ್ ಅವರು ಈ ಒಂದು ಘಟನೆಯನ್ನು ಏನು ಮುಚ್ಚಾಕೋಕ್ಕೆ ಪ್ರಯತ್ನ ಮಾಡ್ತಾ ಹೇಗೆ ಅಂತ? ಅಲ್ಲ, ಬೆಳಿಗ್ಗೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಕೋಟಾ ಶ್ರೀನಿವಾಸ್ ಅವರು ಕೂಡ ನನ್ನ ಜೊತೆಗೆ ಇಲ್ಲಿನ ಮಾಹಿತಿಯನ್ನು ತೊಗೊಂಡ್ರು. ಅದನ್ನು ಮಾತಾಡಿ ಇಲ್ಲಿನ ವಿವರಣೆ ಕೊಟ್ಟರು. ಅವರು ಕೂಡ ತೊಗೊಂಡಿದ್ದಾರೆ. ಒಂದು ಅಸೆಂಬ್ಲಿಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗಿರೋದು ನಿಜ, ಆಗಬೇಕು. ಇದನ್ನು ಮುಚ್ಚಾಕ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಂಥ ದುರಂತ ಇನ್ನೊಂದು ಅವ್ರಿಗೆ ದುರಂತ ಇಲ್ಲ ಅಂತೇಳಿ ಕಾಂಗ್ರೆಸ್ ತನ್ನ ಕುಣಿಯನ್ನು ತಾನು ತೆಕ್ಕೊಂಡು ಮಣ್ಣೆಳ್ಕೊಂಡ್ಬಿಡುತ್ತೆ. ಇದನ್ನು ಸತ್ಯಾಸತ್ಯತೆ ಯಾರು ತನಿಖೆಯನ್ನು ಮಾಡಬೇಕು, ಅಪರಾಧಿಗಳನ್ನು ತಗೋಬೇಕು, ಕಸ್ಟಡಿಗೆ ತಗೊಳ್ಬೇಕು, ಅವ್ರು ಶಿಕ್ಷೆ ಆಗಬೇಕು. ಅದನ್ನು ಬಿಟ್ಟು ಅವ್ರ ಪರವಾಗಿ ನಿಂತರೆ ಏನಾಗುತ್ತೆ ಹೇಳ್ರಿ? ಸ್ಮಶಾನದಲ್ಲಿ ಕುಡಿ ತೆಕ್ಕೊಂಡು ಅವ್ರ ಮಂಡ ಅವ್ರು ಹೇಳ್ಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.